ಕಡು ಬಡವರಿಗೆ ಯಾರಿಗೆ ನಿವೇಶನ ರಹಿತರಾಗಿದ್ರೋ ಅವರಿಗೆಲ್ಲ ಸೈಟ್ ಕೊಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಅನೇಕ ಕ್ರಮಗಳನ್ನು ತಗೊಂಡಿದ್ದೀವಿ. ಸುಮಾರು 176 ಎಕರೆ ಜಮೀನುಗಳನ್ನು ಗುರುತಿಸಿ ಗ್ರಾಮೀಣ ಮಟ್ಟದಲ್ಲಿ ಪಂಚಾಯಿತಿ ವೈಸ್ ಗ್ರಾಮ ಸಭೆಗಳನ್ನು ನಡೆಸಿ, ಅಂದರೆ 11ನೇ ತಾರೀಕಿಂದ 20ನೇ ತಾರೀಕುವರೆಗೂ ಕೂಡ ಪಂಚಾಯಿತಿ ವೈಸ್ ಗ್ರಾಮ ಸಭೆಗಳನ್ನು ನಡೆಸಿ ಅದರಲ್ಲಿ ತಾಲೂಕು ಸಂಬಂಧಪಟ್ಟಂಥ ಅಡ್ಮಿನಿಸ್ಟ್ರೇಟ್ರು, PDOಗಳು ಮತ್ತು EO ಮತ್ತು ನಾನು ಎಲ್ಲರ ಸಮ್ಮುಖದಲ್ಲಿ ಗ್ರಾಮ ಸಭೆಯಲ್ಲಿ ಎಲ್ಲರನ್ನು ಕರೆದು ಯಾರು ನಿವೇಶನಗಳಿಲ್ಲ ಅಂತನ್ನ ಪ್ರಾಮಾಣಿಕವಾಗಿ ಯಾವುದು ವ್ಯತ್ಯಾಸ ಆಗದಂಗೆ ಸೈಟ್ ಇಲ್ಲದಂತನ್ನ ಗುರುತಿಸಿ ಅವರಿಗೆ ಸೈಟ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ಒಟ್ಟು 4046 ಸೈಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. 176 ಎಕರೆಗೆ 4046 ಸೈಟ್ಗಳನ್ನ ಬಡವರಿಗೆ, ನಿವೇಶನ ಇಲ್ಲದವರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅವ್ರನ್ನ ಗುರುತಿಸುವಂಥ ಕಾರ್ಯಕ್ರಮ ಗ್ರಾಮ ಸಭೆಗಳಲ್ಲಿ ನಡೀತದೆ. ಒಂದು ಅದೇ ರೀತಿ ನಗರ ಮಿತಿನಲ್ಲಿ ಬರ್ಜಾನ್ ಕುಂಟಲ್ ಈಗಾಗಲೇ ಹಣವನ್ನು ರಿಲೀಸ್ ಮಾಡಿ ಅಲ್ಲಿ ಸುಮಾರು 21 ಎಕರೆ 32 ಕುಂಟೆ ಜಮೀನಲ್ಲಿ 687 ನಿವೇಶನಗಳನ್ನು ರಚನೆ ಮಾಡಿದ್ದೀವಿ. ಅದರಲ್ಲಿ ಈಗಾಗಲೇ 212 ಫಲಾನುಭವಿಗಳು ಆಯ್ಕೆಯಾಗಿದೆ. ಇನ್ನು ಮತ್ತೆ ಆಶ್ರಯ ಸಮಿತಿ ಹಿಂದೆ ನಡೆದ ಆಶ್ರಯ ಸಮಿತಿ 469 ಫಲಾನುಭವಿಗಳು ಆಯ್ಕೆ ಮಾಡಿ 261 ಫಲಾನುಭವಿಗಳಿಗೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಹಕ್ಕುಪತ್ರವನ್ನು ಆಗಲೇ ವಿತರಣೆ ಮಾಡಾಗಿದೆ. ಇನ್ನು ಬ್ಯಾಲೆನ್ಸು 261 ಬ್ಯಾಲೆನ್ಸ್ ಇದೆ ಅಲ್ವಾ, 261 ಜನಕ್ಕೆ ಯಾರಿಗೆ ನಿವೇಶನ ಇಲ್ಲ ಹೊಸದಾಗಿ ಅವರ ಗುರುತಿಸಿ ಅವರಿಗೆ ಸೈಟ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ 261 ಜನಕ್ಕೆ. ಹಾಗೆಯೇ ಸಾಗನಹಳ್ಳಿಲಿ 19 ಎಕರೆ 33 ಕುಂಟೆ, ಹೆಚ್ಚು ಕಡಿಮೆ 20 ಎಕರೆ ಜಾಗವನ್ನು ಗುರುತಿಸಿದ್ದೀವಿ. ಅದಕ್ಕಾಗಲೇ ಬೇಕಾದಂಥ ಅಮೌಂಟನ್ನು ರಿಸರ್ವ್ ಮಾಡಿಟ್ಟಿದ್ದೀವಿ ಲೇಔಟ್ ಮಾಡೋಕ್ಕೆ. ಆ ಲೇಔಟ್ ಮಾಡಿ ಅದರಲ್ಲೂ ಕೂಡ ನಗರದಲ್ಲಿ ಇದುವರೆಗೂ ಯಾರಿಗೆ ಸೈಟ್ ಸಿಕ್ಕಿಲ್ಲ, ನಗರ ಬೆಳೀತಾ ಇದೆ, ಭಾಳಷ್ಟು ಜನಕ್ಕೆ ಸೈಟ್ ಇಲ್ಲ, ಅವ್ರಿಗೆ ಎಲ್ಲರಿಗೂ ಯಾರ್ಯಾರು ಸೈಟ್ ಇಲ್ಲ, ಒಳ್ಳೆ ಮೇನ್ ರೋಡ್ನಲ್ಲೇ ಅಲ್ಲೂ ಕೂಡ ಸುಮಾರು 20 ಎಕರೆಯಲ್ಲಿ ಒಳ್ಳೆ ಗುಣಮಟ್ಟದ ಲೇಔಟ್ ಮಾಡಿ ಎಲ್ಲರೂ ಕೂಡ ಸೈಟ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ಅದು ಇವತ್ತಿನ ಒಂದು ಪ್ರಮುಖವಾದ ಅಂಶ. ಅದೇ ರೀತಿ ಬೇರೆ ಬೇರೆ ಇಲಾಖೆಗಳಲ್ಲಿ ಏನು ಕುಂದುಕೊರತೆ ಇತ್ತು, ಏನು ಕ್ರಮ ತಗೋಬೇಕಾಯಿತು, ಬೇರೆ ಬೇರೆ ಅಭಿವೃದ್ಧಿ ವಿಚಾರದಲ್ಲಿ ಏನೇನು ಅಭಿವೃದ್ಧಿಗಳಾಗಿದೆ ಅದನ್ನೆಲ್ಲ ನಿಮ್ಮ ಮುಂದೆ ಎಲ್ಲರೂ ಕೂಡ ಪ್ರಗತಿ ಪರಿಶೀಲನೆ ಒಂದು ಮಾಡಿದಂಥ ಟೈಮಲ್ಲಿ ನಿಮ್ಮ ಮುಂದೆ ಎಲ್ಲ ಅಧಿಕಾರಿಗಳು ವಿವರಣೆ ಕೊಟ್ಟಿದ್ದಾರೆ. ಇದು ಯಶಸ್ವಿಯಾಗಿ ಇವತ್ತಿನ TDP ಮೀಟಿಂಗ್ ನಡೆದಿದೆ. ಅದರಿಂದ ಈ ಸೈಟ್ ಕೊಡೋ ವಿಚಾರಗಳು ನಿಮಗೆ ತಿಳಿಸ್ಬೇಕಾಯಿತು. ಅದಕ್ಕೋಸ್ಕರ ನಿಮ್ಮ ಕರೆದು ಈ ವಿಚಾರಗಳನ್ನು ತಿಳಿಸಿದೆ. ಸೈಟ್ ಬಡವ್ರ ಸೈಟ್ 4000 ಸೈಟ್ ಕೊಡೋದು ಆದಷ್ಟು ಶೀಘ್ರದಲ್ಲೇ 20ನೇ ತಾರೀಕುಗಳಿಗೆ ಪಟ್ಟಿ ಮಾಡ್ತೀವಿ. ಅನಂತರ ಲೇಔಟ್ ಮಾಡೋಕ್ಕೆ ಚಾಲನೆ ಕೊಡ್ತೀವಿ. ಅನಂತರ ಸೈಟ್ ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಗೌರಿಬಿದನೂರು ತಾಲೂಕಿನಾದ್ಯಂತ ಮೇ 11ರಿಂದ 20ರವರೆಗೆ ಐತಿಹಾಸಿಕ ಗ್ರಾಮ ಸಭೆಗಳು. ನಿವೇಶನ ರಹಿತರಿಗೆ ಬೃಹತ್ ಕೊಡುಗೆ. ತಾಲ್ಲೂಕಿನಾದ್ಯಂತ ಬರೋಬ್ಬರಿ 176 ಎಕರೆ ಜಾಗ ಗುರುತು. ವಿವಿಧ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 4000ಕ್ಕೂ ಹೆಚ್ಚು ನಿವೇಶನಗಳ ಹಂಚಿಕೆಯ ಗುರಿ. ಶಾಸಕ KH ಪುಟ್ಟಸ್ವಾಮಿಗೌಡ ಅವರ ನೇತೃತ್ವದಲ್ಲಿ ಜನರ ಮನೆಬಾಗಿಲಿಗೆ ಆಡಳಿತ. ಗೌರಿಬಿದನೂರು ತಾಲ್ಲೂಕಿನ ಇತಿಹಾಸದಲ್ಲೇ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ನಿವೇಶನ ರಹಿತರಿಗೆ ಸೂರು ಒದಗಿಸಲು ಶಾಸಕ KH ಪುಟ್ಟಸ್ವಾಮಿಗೌಡರು ಮುಂದಾಗಿದ್ದಾರೆ. ತಾಲ್ಲೂಕಿನಾದ್ಯಂತ ಬರೋಬ್ಬರಿ 176 ಎಕರೆ ಭೂಮಿಯನ್ನು ನಿವೇಶನಕ್ಕಾಗಿ ಗುರುತಿಸಲಾಗಿದ್ದು, ಮೇ 11ರಿಂದ ನಡೆಯಲಿರುವ ಗ್ರಾಮ ಸಭೆಗಳಲ್ಲಿ ಈ ಕುರಿತು ಮಹತ್ವದ ಕ್ರಮ ಕೈಗೊಳ್ಳಲಾಗುತ್ತಿದೆ. ಹೌದು, ಗೌರಿಬಿದನೂರು ತಾಲ್ಲೂಕಿನ ಜನತೆಯ ಬಹುದಿನದ ಕನಸನ್ನು ನನಸು ಮಾಡಲು ಶಾಸಕ KH ಪುಟ್ಟಸ್ವಾಮಿಗೌಡರು ಪಣ ತೊಟ್ಟಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲ್ಲೂಕಿನ ವಿವಿಧ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟು 176 ಎಕರೆ ಪ್ರದೇಶವನ್ನು ನಿವೇಶನಗಳಿಗಾಗಿ ಗುರುತಿಸಲಾಗಿದೆ ಎಂದು ಘೋಷಿಸಿದ್ದಾರೆ.
ಈ ಅಭಿಯಾನದ ಪ್ರಮುಖಾಂಶಗಳು: 4,000 ನಿವೇಶನಗಳ ಗುರಿ. ವಿವಿಧ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಒಟ್ಟು 4,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ನಿವೇಶನ ನೀಡುವ ಬೃಹತ್ ಯೋಜನೆ ಇದಾಗಿದೆ. ಬರ್ಜಾನುಕುಂಟೆ ಮತ್ತು ಹಾರಿ. ನಗರ ವ್ಯಾಪ್ತಿಯ ಬರ್ಜಾನುಕುಂಟೆಯಲ್ಲಿ 21 ಎಕರೆ ಪ್ರದೇಶದಲ್ಲಿ 600 ನಿವೇಶನ ಹಾಗೂ ಹಾರಿಯಲ್ಲಿ 140 ನಿವೇಶನಗಳ ಹಂಚಿಕೆಗೆ ಚಾಲನೆ ಸಿಗಲಿದೆ. ಅಧಿಕಾರಿಗಳ ಭಾಗಿ. ಮೇ 11ರಿಂದ 20ರವರೆಗೆ ನಡೆಯುವ ಈ ಗ್ರಾಮ ಸಭೆಗಳಲ್ಲಿ ಶಾಸಕರ ಜೊತೆಗೆ ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಇಒ ಜಿಕೆ ಹೊನ್ನಯ್ಯ ಹಾಗೂ ತಹಸೀಲ್ದಾರ್ ಕೆಎಂ ಅರವಿಂದ್ ಭಾಗವಹಿಸಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ನೀಡಲಿದ್ದಾರೆ. ತಾಲ್ಲೂಕಿನಲ್ಲಿ ನಿವೇಶನ ರಹಿತರ ಸಮಸ್ಯೆ ನೀಗಿಸಲು ನಾವು ಈಗಾಗಲೇ 176 ಎಕರೆ ಜಾಗವನ್ನು ಗುರುತಿಸಿದ್ದೇವೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 4,000ಕ್ಕೂ ಹೆಚ್ಚು ಜನರಿಗೆ ನಿವೇಶನ ನೀಡುವ ಗುರಿ ನಮ್ಮದಾಗಿದೆ. ತಾಲ್ಲೂಕು ಪಂಚಾಯಿತಿ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳ ತಂಡದೊಂದಿಗೆ ನಾನೇ ಖುದ್ದಾಗಿ ಗ್ರಾಮ ಸಭೆಗಳಲ್ಲಿ ಭಾಗವಹಿಸುತ್ತೇನೆ. ಕೆಎಚ್ ಪುಟ್ಟಸ್ವಾಮಿಗೌಡ, ಶಾಸಕರು. ಒಟ್ಟಿನಲ್ಲಿ 176 ಎಕರೆ ಜಾಗದ ಗುರುತಿಸುವಿಕೆಯೊಂದಿಗೆ ಗೌರಿಬಿದನೂರು ತಾಲ್ಲೂಕಿನಲ್ಲಿ ಹೊಸ ಕ್ರಾಂತಿ ಆರಂಭವಾಗಿದ್ದು, ಸಾವಿರಾರು ಕುಟುಂಬಗಳ ಸ್ವಂತ ಮನೆಯ ಕನಸು ನನಸಾಗುವ ಕಾಲ ಹತ್ತಿರ ಬಂದಿದೆ. ಕ್ಯಾಮೆರಾಮನ್ ಜೊತೆ ಆರ್ಆರ್ಎಸ್ ನ್ಯೂಸ್ಗಾಗಿ ಗೌರಿಬಿದನೂರು.